ಹಲೋ ಸ್ನೇಹಿತರೆ, ಇವರು ಸಾಯಿ ಪಲ್ಲವಿ ಅಂತ. ಇವರಿಗೆ ಒಬ್ಬ ಕೆಲಸಗಾರ ಬೇಕಾಗಿದ್ದಾನೆ. ಜೊತೆಗೆ ಇದ್ದರೆ ಸಾಕು, ಪ್ರತಿ ತಿಂಗಳು ಒಳ್ಳೆ ಸಂಬಳ ಕೊಡುತ್ತೇನೆ ಎಂದು ಖುದ್ದಾಗಿ ಸಾಯಿ ಪಲ್ಲವಿ ಅವರು ಮಾಹಿತಿ ಕೊಟ್ಟಿದ್ದಾರೆ. ನನ್ನ ಮುಖದಲ್ಲಿ ನಗು ತರಿಸಬೇಕು, ನನ್ನ ಜೊತೆಗೆ ನಗುತ್ತಾ ಇದ್ದರೆ ಸಾಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಗಂಡನಿಂದ ದೂರ ಆಗಿರುತ್ತಾರೆ. ಕಾರಣ, ಗಂಡನಿಗೆ ಬೇರೆ ಬೇರೆ ಮಹಿಳೆ ಜೊತೆ ಅನುಭವಿಸುವಂತ ಒಂದು ಕೆಟ್ಟ ಚಟ ಇರುತ್ತೆ. ಇದರಿಂದ ಖುದ್ದಾಗಿ ಸಾಯಿ ಪಲ್ಲವಿ ಅವರೇ ಯಜಮಾನರಿಂದ ದೂರ ಆಗಿದ್ದಾರೆ. ಪ್ರಸ್ತುತ ಇವರು ಸಪ್ಲೈ ಚೈನ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂಡ್ ಜೊತೆಗೆ ಒಬ್ಬ ಕೆಲಸಗಾರ ಬೇಕು ಎಂದು ಖುದ್ದಾಗಿ ಸಾಯಿ ಪಲ್ಲವಿ ಅವರೇ ಮಾಹಿತಿ ಕೊಟ್ಟಿದ್ದಾರೆ. ಒಳ್ಳೆಯ ಅವಕಾಶವಿದೆ, ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ. ಸಪ್ಲೈ ಚೈನ್ ಮ್ಯಾನೇಜರ್ ಕೆಲಸದಿಂದ ಪ್ರತಿ ತಿಂಗಳು ಇವರು 5 ಲಕ್ಷ ರೂಪಾಯಿ ಸಂಪಾದನೆ ಮಾಡುತ್ತಾರೆ. ಆದರೂ ಯಜಮಾನರು ಬೇರೆ ಮಹಿಳೆ ಹಿಂದೆ ಬಿದ್ದಿದ್ದಾರೆ. ಯಜಮಾನರು 2ನೇ ಮದುವೆ ಕೂಡ ಆಗಿದ್ದಾರೆ. ನನಗೆ 2ನೇ ಮದುವೆ ಇಷ್ಟ ಇಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಅದಕ್ಕೆ ಸ್ನೇಹಿತರೆ, ಜೊತೆಗೆ ಒಬ್ಬ ಕೆಲಸಗಾರನನ್ನು ಇಟ್ಟುಕೊಳ್ಳಲು ನಿರ್ಧರಿಸಿದ್ದಾರೆ. ಮನೆಯ ಕೆಲಸ, ಆಫೀಸ್ ಕೆಲಸ, ಎಲ್ಲ ಕೆಲಸ ನಾನು ಒಬ್ಬಳೇ ಮಾಡೋದು. ಇತ್ತೀಚೆಗೆ ಕೆಲಸದ ಒತ್ತಡ ಹೆಚ್ಚಾಗಿದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಈ ಒಂದು ಕೆಲಸದ ಒತ್ತಡ ಕಡಿಮೆ ಮಾಡಿಕೊಳ್ಳುವ ಉದ್ದೇಶದಿಂದ ಕೆಲಸಗಾರನನ್ನು ಇಟ್ಟುಕೊಳ್ಳಲು ನಿರ್ಧರಿಸಿದ್ದಾರೆ. ನೀವು ಕೇಳಿದಷ್ಟು ಸಂಬಳ ಕೊಡೋದಾಗಿ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಕೆಲಸ ತುಂಬಾನೇ ಸುಲಭವಾಗಿರುತ್ತೆ ಸ್ನೇಹಿತರೆ, ಜಸ್ಟ್ ಇವರ ಜೊತೆಗೆ ಇದ್ದರೆ ಸಾಕು. ಸ್ನೇಹಿತರೆ, ಇವರು ಸಪ್ಲೈ ಚೈನ್ ಮ್ಯಾನೇಜರ್ ಆಗಿ ಏನೆಲ್ಲ ಕೆಲಸ ಮಾಡುತ್ತಾರೆ, ಇವರ ಒಂದು ಜಾಬ್ ಬಗ್ಗೆ ಚರ್ಚೆ ಮಾಡೋಣ. ಇನ್ಶೂರಿಂಗ್ ಆಪ್ಟಿಮಲ್ ಸ್ಟಾಕ್ ಲೆವೆಲ್ ಟು ಮೀಟ್ ಡಿಮ್ಯಾಂಡ್ ವಿಥೌಟ್ ಓವರ್ ಸ್ಟಾಕಿಂಗ್ ಆರ್ ಅಂಡರ್ ಸ್ಟಾಕಿಂಗ್. ಪ್ರಾಡಕ್ಟ್ ಸ್ಟಾಕ್ ಲೆವೆಲ್ ಮೇಂಟೈನ್ ಮಾಡೋದು. ಅದೇ ರೀತಿ ಅನಲೈಸಿಂಗ್ ಸಪ್ಲೈ ಚೈನ್ ಪ್ರೊಸೆಸ್ ಟು ಐಡೆಂಟಿಫೈ utilizing a technology like ERP system for better coordinations and tracking. ತಮ್ಮ ಕೆಲಸದಲ್ಲಿ ಸ್ನೇಹಿತರೆ ERP ಟೆಕ್ನಾಲಜಿ ಬಳಕೆ ಮಾಡಿಕೊಂಡು ತಮ್ಮ ಪ್ರಾಜೆಕ್ಟ್ ಹಾಗೂ ಕೆಲಸ ಕಂಪ್ಲೀಟ್ ಮಾಡೋದು. ಇದೆಲ್ಲ ಸ್ನೇಹಿತರೆ ಇವರು ಸಪ್ಲೈ ಚೈನ್ ಮ್ಯಾನೇಜರ್ ಆಗಿ ಮಾಡುವಂತ ಒಂದು ಕೆಲಸ ಆಗಿರುತ್ತೆ. ಸಪ್ಲೈ ಚೈನ್ ಮ್ಯಾನೇಜರ್ ಡ್ಯೂಟಿ ಜೊತೆಗೆ ಮನೆ ಕೆಲಸ ನೋಡಿಕೊಳ್ಳೋದು ತುಂಬಾ ಕಷ್ಟ ಆಗ್ತಾ ಇದೆ. ಅದಕ್ಕೆ ಸ್ನೇಹಿತರೆ ಜೊತೆಗೆ ಒಬ್ಬ ಕೆಲಸಗಾರನನ್ನು ಇಟ್ಟುಕೊಳ್ಳಲು ನಿರ್ಧರಿಸಿದ್ದಾರೆ.